ಈ ವಾತದ ಜ್ವರದಲ್ಲಿ ಇವತ್ತು ನಾವು ಮಾಡ್ತಾ ಇರ್ತಕ್ಕಂಥ ರೆಸಿಪಿ ಏನು ಅಂತಂದರೆ ಗಸಗಸೆ ಹಾಲು. ಈ ಗಸಗಸೆ ಅನ್ನುವಂಥದ್ದು ದೇಹದಲ್ಲಿ ಉಷ್ಣತೆಯನ್ನು ಕ್ರಿಯೇಟ್ ಮಾಡುತ್ತೆ. ಈ ವಾತ ಅಂತ ಹೇಳಿದಾಗ ತುಂಬ ಥಂಡಿ ಇರುತ್ತೆ, ಮೈಕೈ ನೋವು ಇರುತ್ತೆ. ಎಲ್ಲಕ್ಕಿಂತ ಜಾಸ್ತಿ ವಾತದ ಜ್ವರದಲ್ಲಿ ನಿದ್ರೆ ಬರೋದಿಲ್ಲ. ನಿಮಗೆಲ್ಲ ಗೊತ್ತಿರುತ್ತೆ, ಎಷ್ಟೋ ಸಲ ಅಯ್ಯೋ ನಂಗೊಂದು ನಿದ್ರೆ ಬಂದರೆ ಸಾಕು ಸರಿಯಾಗಿಬಿಡ್ತೀನಿ ಅಂತ ಅನ್ನುವಂಥ ಪೇಷಂಟ್ಗಳು ಇದ್ದಾರೆ. ರಾತ್ರಿನೂ ನಿದ್ದೆ ಬರೋದಿಲ್ಲ, ಹಾಗೆ ಹಗಲು ಸಮೇತ ಏನು ಮಾಡಿದ್ರೂ ನಿದ್ದೆ ಬರೋದಿಲ್ಲ. ಏನು ಮಾಡ್ತೀವಿ, ನಿದ್ರೆ ಬರ್ತಿಲ್ಲ ಅಂತ ಇನ್ನೊಂದಷ್ಟು ಸ್ಕ್ರೀನ್ ಟೈಮನ್ನು ನೋಡ್ತಾ ಇರ್ತೀವಿ. ಮೊಬೈಲ್ ಇರ್ಬೋದು, ಲ್ಯಾಪ್ಟಾಪ್ ಇರ್ಬೋದು, ಅಥವಾ ಯಾವುದಾದ್ರೂ ಎಪಿಸೋಡ್ಸ್ಗಳನ್ನು ನೋಡ್ತಾ ಇದ್ಬಿಡ್ತೀವಿ. ಹಾಗೆ ಮಾಡೋದ್ರಿಂದ ಇನ್ನೂ ನಿಮ್ಮ ವಾತ ಜಾಸ್ತಿ ಆಗುತ್ತೆ, ಮೈಕೈ ನೋವಿನಿದೆ ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತು ಎಷ್ಟೋ ಸಾಲ ಈ ವಾತದ ಜ್ವರದಲ್ಲಿ ಮೈಕೈ ನೋವು ಜಾಸ್ತಿ ಇರೋದ್ರಿಂದ ಒಂದು ಮಾತ್ರೆ ಹಾಕೊಳ್ಳುವಂಥ ಅಭ್ಯಾಸ ಇರುತ್ತೆ. ಇಮ್ಮಿಡಿಯೇಟಾಗಿ ನೀವು ಮಾತ್ರೆ ಹಾಕ್ಕೊಂಡು ಸಿಂಪ್ಟಮ್ಯಾಟಿಕಾಗಿ ಟ್ರೀಟ್ ಮಾಡ್ತೀನಿ ಅಂತಂದರೆ ಅವತ್ತೊಂದು 2-3 ದಿನಕ್ಕೆ ನಿಮಗೆ ರಿಲೀಫ್ ಅನ್ನಿಸ್ಬೋದು. ಬಟ್ ಏನಾಗುತ್ತೆ ಅಂತಂದರೆ ಮತ್ತೆ ರಿಅಕರ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಇಮ್ಮಿಡಿಯೇಟಾಗಿ ರಿಲೀಫ್ ಆಗುವಂಥ ಯಾವುದೇ ಮೆಡಿಸನ್ನ ನೀವು ಹೋಗ್ದೇನೆ ಫುಡ್ಡಲ್ಲಿ ಯಾವ ಥರ ಕಂಟ್ರೋಲ್ ಮಾಡ್ಬೋದು ಅನ್ನೋದನ್ನು ನಾವೀಗ ತೋರಿಸ್ಕೊಡ್ತೀವಿ. ಗಸಗಸೆ ಹಾಲಿಗೆ ಬೇಕಾಗುವ ಸಾಮಗ್ರಿಗಳು: ಗಸಗಸೆ, ಬೆಲ್ಲ, ತೆಂಗಿನ ಹಾಲು, ತುಪ್ಪ. ಗಸಗಸೆ ಹಾಲಿಗೆ ಬೇಕಾಗಿರುವಂಥ ಸಾಮಾನು ಏನಂತಂದರೆ ಮೊದಲನೇದಾಗಿ ಗಸಗಸೆ. 1 ಚಮಚದಷ್ಟು ಗಸಗಸೆನ ಮಿಕ್ಸಿಗೆ ಹಾಕ್ಕೊಂಡು ತುರಿದ ಅಂದರೆ ಫ್ರೆಶ್ ಆಗಿ ತುರಿದಿರ್ತಕ್ಕಂಥ ಕಾಯಿಯಿಂದ ತೆಗೆದಂಥ ಹಾಲನ್ನು ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಸೇರಿಸ್ಕೊಳ್ಳೋಣ ರುಬ್ಬೋದಕ್ಕೆ. ಇದಕ್ಕೆ 1/4 ಕಪ್ಪಷ್ಟು ಬೆಲ್ಲ. ಇದೀಗ ನುಣ್ಣಗೆ ಪೇಸ್ಟ್ ಆಗಿದೆ. ಉಳಿದ ಹಾಲನ್ನು ಸೇರಿಸಿ ಚೆನ್ನಾಗಿ ಕುದಿ ಬರಿಸ್ಬೇಕು. ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳೋಣ ಹದ ಸರಿಯಾಗೋಕ್ಕೆ. ವಾತ ಅಂತಂದರೆ ನಿಮಗೆ ದವಡೆ ನೋವು ಬರುತ್ತೆ, ಬೆನ್ನು ನೋವು ಬರುತ್ತೆ, ಕೈಕಾಲು ನೋವು ಬರುತ್ತೆ, ತಲೆನೋವು ಬರುತ್ತೆ. ಮತ್ತು ಮೇಯ್ನಾಗಿ ನಿದ್ರೆ ಬರೋದಿಲ್ಲ. ರಾತ್ರಿ ಎಷ್ಟೊತ್ತಾದ್ರೂ ನಿಮಗೆ ನಿದ್ರೆ ಬರೋದಿಲ್ಲ. ಕಣ್ಣು ಮುಚ್ಚಕ್ಕೆ ಹೋದ್ರೂ ಅಂದರೆ ಫ್ರೆಶ್ ಇದೆ ಅನ್ನೋ ಕಣ್ಣು ಅನ್ನಿಸ್ತಾ ಇರುತ್ತೆ, ಒಂದು ಚೂರು ನಿದ್ರೆ ಎಳೆಯಲ್ಲ. ಈವನ್ ರಾತ್ರಿ ಎಲ್ಲ ಮಲಗಿಲ್ಲ ಅಂತಂದ್ರೂ ಹಗಲೊತ್ತು ಸಮೇತ ನಿದ್ರೆ ಬರೋದಿಲ್ಲ. ಆ ಟೈಮ್ನಲ್ಲಿ ನಮಗೇನು ಬೇಕು, ಬಾಡಿಗೆ ಸ್ವಲ್ಪ ರೆಸ್ಟ್ ಬೇಕು, ವಾತ ಕಡಿಮೆ ಆಗಬೇಕು. ಆ ವಾತ ಕಡಿಮೆ ಆಗೋದಕ್ಕೆ ಈ ಗಸಗಸೆ ಹಾಲನ್ನು ನೀವು ಸೇವಿಸ್ಬೋದು. 1 ದಿನ ಅಥವಾ 2 ದಿನ ಅಷ್ಟೇ. ಇದನ್ನು ದಿನ ತಗೊಳ್ಲಿಕ್ಕೆ ಹೋಗಬೇಡಿ, ಯಾಕಂದರೆ ನಾವು ಅದನ್ನು ರೆಕಮೆಂಡ್ ಮಾಡೋದಿಲ್ಲ. ದಿನ ತಗೊಳ್ತಾ ಹೋದರೆ ನಿಮ್ಮದು ಕಫ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ, ಅಂದರೆ ನಿದ್ರೆ ಜಾಸ್ತಿ ಆಗುತ್ತೆ, ಡೇ ಟೈಮಲ್ಲಿ ಸಮೇತ ತೂಗಡಿಸೋ ಅಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ದಿನ ಬೇಡ, 1-2 ದಿನ ತಗೊಂಡು ನಿಮಗೆ ನಿದ್ರೆ ಬಂತು, ಸಿಂಪ್ಟಮ್ಸ್ ಕಡಿಮೆ ಆಯಿತು ಅಂತಂದರೆ ಅಲ್ಲಿಗೆ ಸ್ಟಾಪ್ ಮಾಡಿ. ಈಗ ಕುದಿ ಬಂದಿದೆ, 1 ಕುದಿ ಬಂದರೆ ಸಾಕು. ಇದಕ್ಕೆ ಗಸಗಸೆ ಹಾಲು ಇವಾಗ ರೆಡಿ ಇದೆ. ಇದಕ್ಕೆ 1 ಚಮಚ ತುಪ್ಪವನ್ನು ಸೇರಿಸಿ ಸೇವನೆ ಮಾಡೋದ್ರಿಂದ ನಿಮಗೆ ರಾತ್ರಿ ನಿದ್ರೆ ಸಮೇತ ಬರುತ್ತೆ, ಹಾಗೆ ವಾತದಿಂದ ಜಾಸ್ತಿ ಆದಂತಹ ಜ್ವರ ಸಮೇತ ಕಡಿಮೆ ಆಗುತ್ತೆ.